ಹಾಯ್ ಸ್ನೇಹಿತರೆ, ನಾನಿಲ್ಲಿ ನಂದಿನಿ ಸ್ಟೋರ್ ಹತ್ರ ಇದ್ದೀನಿ. ನಂದಿನಿ ಸ್ಟೋರ್ ಇದು ಬರೋದು ರಾಜಾಜಿನಗರ ಪ್ರಕಾಶ್ ನಗರ ಅಂತ ಬರುತ್ತೆ. ಅವರು ದಿನಸಿ ಶಾಪ್ ಇಟ್ಟಿದ್ದಾರೆ. ಅವ್ರು ಏನೇನು ಕಷ್ಟಗಳು ಕೇಳೋಣ ಬನ್ನಿ, ಏನು ಜೀವನದಲ್ಲಿ ಹೇಗೆ ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಗಿರೀಶ್ ಅಂತ. ಯಾವ ಊರವ್ರು? ಸ್ವಂತ ಊರು ಸರ್? ಚಿಂತಾಮಣಿನಾ? ಓ, ಚಿಕ್ಕಬಳ್ಳಾಪುರ ಜಿಲ್ಲಾ ಸೈಡು. ಹಾಂ, ನಿಮ್ಗೆ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಊರು ಮಾತ್ರ ಚಿಂತಾಮಣಿ, ಇಲ್ಲೇ ಇರೋದು. ಹಾಂ ಹಾಂ, 40 ವರ್ಷದಿಂದ. ಮೊದಲೆಲ್ಲ ನೀವು ಇಲ್ಲಿ ಬಂದ ತಕ್ಷಣ ಏನು ಮಾಡಿದೆ ಸರ್ ಕೆಲಸ ಎಲ್ಲ? ಇದೇನೆ ಈಗ ಗಿರಾಣಿ ಅಂಗಡಿ ಇಟ್ಕೊಂಡಿದ್ದೀರಾ? ಹಾಂ ಹಾಂ. ಬಟ್ ಇದರೆಲ್ಲ ಹೆಂಗಿದೆ ಸರ್ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ, ಎಲ್ಲ ಐಟಮ್ ಎಲ್ಲ ತುಂಬ ಎಲ್ಲ ಇಟ್ಟಿದ್ದೀರಾ ಎಲ್ಲ? ಹಾಂ ಹಾಂ. ಆಫ್ಲೈನ್ ಯಾರು ಬರ್ತಾ ಇಲ್ಲ ಈಗ, ಆನ್ಲೈನ್ ಜಾಸ್ತಿ ಇರೋದಕ್ಕೆ ಆಫ್ಲೈನ್ ಯಾರು ಬರ್ತಾ ಇಲ್ಲ. ಅದೇ ಏನು ಮಾಡೋಕ್ಕಾಗಲ್ಲ, ಆನ್ಲೈನ್ ಬಂದಮೇಲೆ ನಿಮಗೆಲ್ಲ ದಿನಸಿ ವ್ಯಾಪಾರ ಎಲ್ಲ ತುಂಬ ಕಮ್ಮಿ ಅನ್ಸುತ್ತೆ. ಹಾಂ 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 ಹಾಂ. ನೀವೇನು ಓದಿದ್ದೀರಾ ಸರ್? 8th ಸ್ಟ್ಯಾಂಡರ್ಡ್. ಹಾಂ ಹಾಂ. ಆದರೂ ಕೂಡ 8th ಸ್ಟ್ಯಾಂಡರ್ಡ್ ಓದಿದ್ದೀರಾ. ಬಟ್ ಈಗೆಲ್ಲ ನೋಡಿ, ಓದಿದ್ರು ಕೂಡ ಕೆಲಸ ಇಲ್ಲ ಕೆಲವ್ರಿಗೆಲ್ಲ. ಕೆಲಸ ಕೊಟ್ಟರು ಕೂಡ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಕಡೆ ಬಿಸ್ನೆಸ್ಗೆ ಫೀಲ್ಡ್ಗೆ ಹೇಳ್ತಾರೆ ತುಂಬ ಜನ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬಿಸ್ನೆಸ್ ಫೀಲ್ಡಲ್ಲೇ ಇಂಟ್ರೆಸ್ಟ್ ಬಿದ್ದು ಮಾಡ್ತಾರೆ, ಬಟ್ ಕೆಲವರು ಸಕ್ಸಸ್ ಕಾಣಲ್ಲ, ಗೆಲುವು ಕಾಣಲ್ಲ, ಸೋಲ್ತಾರೆ, ಐಡಿಯಾ ಇರಲ್ಲ. ನೋಡಿ, ಐಡಿಯಾ ಎಲ್ಲ ಲಾಸ್ ಮಾಡ್ಕೋತಾರೆ ಬಿಸ್ನೆಸ್. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಯುವಕರಿಗೆ ಹೇಳಿ ಸರ್, ಹೆಂಗ ಅಂತ. ಆಗಲ್ಲ ಸರ್, ಹೋಗ್ಬೇಕು. ಹಾಂ, ಓಕೆ ಓಕೆ. ಏನೇನು ಅಂಗಡಿ ಎಲ್ಲ ಏನೇನು ಇಟ್ಟಿದ್ದೀರಾ ಸರ್ ಐಟಮು? ಎಲ್ಲ ದಿನಸಿ ಐಟಮ್ ಅಂತಂದಮೇಲೆ ಚಾಕ್ಲೇಟು, ಬಿಸ್ಕೆಟು ಎಲ್ಲ ಬಿಟ್ಟರೆ ಎಲ್ಲ ಇಟ್ಟಿದ್ದೀರಾ? ಹಾಂ ಹಾಂ. ಏನೇನಿಲ್ಲ, ತುಪ್ಪ ಏನೇನೋ ತರಿಸಿದ್ದೀರಾ? ಪಿಕ್ಕಲ್, ಉಪ್ಪಿನಕಾಯಿ. ಇಲ್ಲಿ ಗಂಟು ಬಂದಿತ್ತ ನೀರು ಮಳೆ ಬಂದರೆ? ಓಹ್ ಹಾಂ ಹಾಂ. ಕೆರೆ ಥರ ತುಂಬಿಡತ್ತೆ. ಹಾಂ, ಇಲ್ಲಿ ಕೆರೆ ಥರ ತುಂಬಿಡತ್ತೆ. ಹಾಂ, ಅಲ್ಲೆಲ್ಲ ಕೆರೆ ಥರ ನೀರು ತುಂಬ್ಕೊಂಡ್ರೆ ಅದೆಲ್ಲ ಮಳೆ ನೀರೆಲ್ಲ ಇಲ್ಲಿ ಗಂಟೆ ಬರುತ್ತೆ. ಮೇಲೆ ಬಂದರೆ ನೀರು ಒಳಗೆ ಬಂದ್ಬಿಡುತ್ತೆ ಸ್ವಲ್ಪ. ಅವರೆಲ್ಲ BBMP ಅವ್ರಿಗೆಲ್ಲ ನೀವೇನು ಹೇಳಿಲ್ವ ಸರ್ ಅವ್ರಿಗೆ? ಏನೆಲ್ಲ ಹೇಳಾಯ್ತು. ಹಾಂ, ಹೇಳಾಯ್ತು, ಏನು ಮಾಡಿಸ್ತಾ ಇಲ್ಲ. ನೀರು ಇಲ್ಲಿ ಡೌನ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಾಂ, ಪರವಾಗಿಲ್ಲ ಸರ್. ಈ ಬಿಸ್ನೆಸ್ ವ್ಯಾಪಾರ ಎಲ್ಲ ದಿನಸಿ ವ್ಯಾಪಾರ ಆನ್ಲೈನ್ ಇರೋದ್ರಿಂದ ಇದು ನಿಮಗೆ ಕಮ್ಮಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ವ್ಯಾಪಾರ ಖರ್ಚು ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಡೈಲಿ ಒಂದು ಲೆವೆಲಾಗಿ ಒಂದು 10 ಆಗಲ್ವ ಸರ್? 10,000 ಆಗಲ್ಲ. 5-6 ಆಗುತ್ತೆ. ಅದರಲ್ಲಿ ಖರ್ಚು ಕಳೆದ್ರೆ ಮಿಕ್ಕಿಸ್ತೀವಿ. ಸಂಬಳ ಬೇರೆ. ಹಾಂ, ಓಕೆ. ಇದು ಮಳೆ ನೀರು ಬಗ್ಗೆ ಎಲ್ಲ BBMP ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ನು ನೋಡಿ, ಅದೆಲ್ಲ ಸ್ವಲ್ಪ ಮಳೆ ನೀರು ನಿಂತಿತ್ತು ಅಂತ ಹೇಳಿದ್ರೆ ಪಾಪ ಅವರು ಮಾಡ್ತಾರೆ, ಯಾಕೆ ಸುಮ್ಮನೆ ಹೇಳ್ಬಾರ್ದು. ಅವರು ಮಾಡ್ತಾರೆ, BBMP ಅವರು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಇದು ಫುಲ್ ಡೌನ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಹಾಂ ಹಾಂ. ಫುಲ್ ಡೌನ್ ಅಲ್ವಾ? ಹಾಂ, ಏನು ಮಾಡೋಕ್ಕೆ. ಅದಕ್ಕೆ ಇದೆಲ್ಲ ಹೈಟ್ ಮಾಡ್ಕೊಂಡಿದ್ದೀವಿ ನಾವು. ಹಾಂ, ಇದೆಲ್ಲ ಹೈಟ್ ಮಾಡ್ಕೊಂಡಿದ್ದೀವಿ. ಅದು ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಸೇಫ್ಟಿ. ಬಂದ್ಬಿಟ್ಟು ನೀರೆಲ್ಲ ಮಳೆ ಜೋರು ಬರ್ತದ್ರೆ ಇನ್ನೂ ಬಂದ್ಬಿಡುತ್ತೆ ಒಳಗಡೆ. ಏನಿರಲ್ಲ. 3 ಸಲ ಆಗಿದೆ. ಹಾಂ, ಈ ಥರ ಮೇಲೆ ಬಂದು ಮಳೆ. ಹಾಂ, 3 ಸಲ ಪ್ರಾಬ್ಲಮ್ ಆಗಿದೆ. 3 ಸಲ ನಿಮಗೆ ಎಲ್ಲ ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ ಹಿಂಗೆ. ಇಲ್ಲೋಡೆ ಇಲ್ಲಿ ಗಂಟ ನೀರು, ಇಲ್ಲೋಡೆ. ಹಾಂ, ಇಲ್ಲಿ ಗಂಟ ನೀರು, ಅಲ್ಲಿ ಗಂಟೆ ನೀರು ಬರುತ್ತೆ. ಓಹೋ, ಕಷ್ಟ ಸರ್ ಆಗ. ಇಲ್ಲಿ ಗಂಟ ನೀರು ಬಂದಿದೆ. ಅದು ಫೋಟೋ ಪ್ಲೇಸ್. ಹಂಗಾರೆ ಫೋಟೋ ತೋರಿಸಿ, ವಿಡಿಯೋ ಇದ್ರೆ ಅದು ಯಾವ್ದು ನೋಡೋಣ. ಅಷ್ಟೊಂದು ಆದ್ರೆ ಹೆಂಗೆ ಸರ್ ಆಗಾದ್ರೆ ಜೀವನ? ನೋಡಿ, ಅಂಗಡಿಗೆಲ್ಲ ನೀರು ಬರುತ್ತೆ உள்ளே அப்படியே தெரியலாமே தெரியுமா? ಎಂದೆಲ್ಲ ಇருக்கு ಮಾಡ. ವಿಡಿಯೋ ತೋರಿಸಿ ಅಣ್ಣ, ಹೇಗಿದೆ ಅದು? ಒಂದು 6 years ಬ್ಯಾಕು. ಹಾಂ, ಅವಾಗ ಮಳೆ ಬಂದಿತ್ತು. ಹಾಂ, ಅವಾಗ ಒಳ್ಳೆ ಕಂಪ್ಲೀಟ್ ಒಂದು ಐಟಮ್ ಇಲ್ಲ. ಹಾಂ, ನೋಡಿ ಸ್ನೇಹಿತರೆ, ಮಳೆ ಬಂದರೆ ದಿನಸಿ ಅಂಗಡಿ ಒಳಗೆ ನೀರು ಬಂದಿತ್ತಂತೆ. ಯಾವ ರೀತಿ ಬಂದಿತ್ತು ಅಂತ ಅವರೇ ವಿಡಿಯೋ ತೋರಿಸ್ತಾ ಇದ್ದಾರೆ ನೋಡಿ. ಕರಗುಲ್ಲ ಫೋಟೋ ಬರೋದು, ಕರಗುಲ್ಲ ಫೋಟೋ. ಈ ರೀತಿ ಎಲ್ಲ ಮಳೆ ನೀರು ನಿಂತ, ಮಳೆ ನೀರು ನಿಂತ್ಕೊಂಡು ಈ ರೀತಿ ಎಲ್ಲ ಒಳಗಡೆ ಬಂದಿತ್ತು. ಒಳಗಡೆ ಬಂದಿತ್ತು. ಓ, ಕರಗುಲ್ಲ ಫೋಟೋ ಅದೇ. ಓ, ಕಷ್ಟ ಸರ್, ಈಗಾದರೆ ಕಷ್ಟ ಮಾತ್ರ. ಎಲ್ಲ ಫೋಟೋ ಇದ್ದಾ ನೋಡಿ ಸ್ನೇಹಿತರೆ, ನಮ್ಮ ನಿನ್ನೆ ತಾನೇ ನಾನು ಮಳೆ ಹುಯ್ತಿದ್ದ ನೋಡಿದ್ದೆ. ಮಳೆ ಬಂದಾಗ ಈ ರೀತಿ ಎಲ್ಲ ಆಗಿದೆ ಬೆಂಗಳೂರಲ್ಲಿ. ತುಂಬ ಮಳೆ ಬಂದರೆ ಅದು ಕೂಡ ನೋಡಿ, ದಿನಸಿ ಅಂಗಡಿ ಒಳಗೆಲ್ಲ ನಿಮ್ಮ ನೀರು ಬಂದಿತ್ತಂತೆ. ತುಂಬ ಪಾಪ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ದಿನಸಿ ಅಂಗಡಿಯವರು, ಗಿರೀಶರು. ಈ ಥರ ಎಲ್ಲ ನೀರು ನಿಂತಿದೆ ಸರ್ ನಿಜವಾಗ್ಲೂ ನೀರು? ಇಲ್ಲಿ ರೆಗ್ಯುಲರ್ ಮಳೆ ಬಂದ್ರೆ ಡೌನ್ ಅಲ್ವಾ ಇದು, ಎಲ್ಲಿ ಇಲ್ದರೆ ನೀರು ಬರುತ್ತೆ ಇಲ್ಲಿ. ಹಾಂ, ಓಕೆ.
ಮೂರು ಕ್ಲೀನ್ ಮಾಡೋದು. ಸರ್ ಅದು ಬಿಟ್ಟರೆ ಐಟಮ್ ಎಲ್ಲ ಏನೇನು ಹೇಳಿದೆ ಸರ್ ನಿಮ್ಮ ಹತ್ರ? ಎಲ್ಲ ಇದೆಲ್ಲ ಅಕ್ಕಿ ಬೇಳೆ ಎಲ್ಲ ಪ್ರಾವಿಷನ್ ಐಟಮ್ ಇದೆ. ಪ್ರಾವಿಷನ್ ಐಟಮ್ ತರಕಾರಿ, ಹಾಲು, ಮೊಸರು ಎಲ್ಲ ಇದೆಲ್ಲ ಎಲ್ಲಿಂದ ತರಿಸ್ತೀರಾ? ಹೋಲ್ಸೇಲ್ ಯಶವಂತಪುರ, ಆನ್ಲೈನ್ ಯಶವಂತಪುರ ಇಲ್ಲ ಆನ್ಲೈನು ಎಲ್ಲ ಅವ್ರದ್ದೇ? ಆನ್ಲೈನ್ ಹಾಂ, ಅವ್ರದ್ದೆಲ್ಲ ಏನು ಕಮ್ಮಿ ರೇಟ್ ಕೊಡ್ತಾರೆ, ಇಲ್ಲಿ ಬಂದು ಮಾಡ್ತಾರೆ? ಎಲ್ಲಿ ರೇಟ್ ಕಾರ್ಡ್ ವಿಚಾರಿಸ್ಕೊಡ್ತೀವಿ. ಸರ್ ನಿಮ್ಮ ಮಕ್ಕಳು ಇವರೇನಾ? ಯಾರು? ಇಲ್ಲ ಇಬ್ಬರು ಹೆಣ್ಮಕ್ಳು ಹಾಂ ಕೆಲಸ ಮಾಡ್ತಾರೆ. ಹಾಂ ಕೆಲಸ ಮಾಡೋದು. ಬಟ್ ನೀವು ಹೆಣ್ಮಕ್ಳನ್ನ ಓದಿಸ್ಬೇಕು, ಮತ್ತೆ ನೆಕ್ಸ್ಟ್ ಮದುವೆ ಮಾಡಬೇಕು, ಕಷ್ಟ ಹೆಂಗೆ ಸರ್? ಕೆಲ್ಸಕ್ಕೆ ಹೋಗ್ತಾರೆ, ಕಷ್ಟಗಳು ಹೆಂಗಿರುತ್ತೆ ಅಂತ? ಎಲ್ಲ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಮದುವೆ ಇನ್ನೂ ಆಗಿಲ್ಲ ಅವರು? ಹಾಂ, ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಂದರೆ ನೋಡಿ ಈಗ ನೆಕ್ಸ್ಟು ಹೆಣ್ಮಕ್ಳು ಇಂಜಿನಿಯರು, ಮಗಳು ಫ್ಯಾಷನ್ ಡಿಸೈನರ್. ಹಾಂ, ಹೆಣ್ಮಕ್ಳು ಎತ್ತವರು ಅಂದರೆ ಕಷ್ಟ ನಿಮಗೂ ಗೊತ್ತಾಗುತ್ತೆ ನೋಡಿ. ಅವ್ರನ್ನೆಲ್ಲ ಓದಿಸೋದಿಂತ ಹಿಡಿದು ಎಷ್ಟು ನೋಡಿ, ಈ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ ಕಾಣಲಿಲ್ಲ ಅಂದರೆ ಇತ್ತಾಗ ಅವ್ರು ಓದಿಸ್ಬೇಕಾ, ಇದು ಬಿಸ್ನೆಸ್ ಮಾಡಬೇಕಾ, ಏನು ಕಷ್ಟ ಇರುತ್ತೆ, ನೂರಾರು ಕಷ್ಟಗಳು. ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಹಾಂ 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 ಕಷ್ಟಗಳ ಬಗ್ಗೆ ಎಲ್ಲ ಸ್ವಲ್ಪ ಏನೇನಾದರೂ ಹೇಳ್ತೀರಾ ಅಂತ? ಮೊದಲೆಲ್ಲ ಏನೇನು ಕಷ್ಟ ಅನುಭವಿಸಿದಿರಿ ನಿಮ್ಮ? ನೋಡಿ ನಿಮ್ಮ ಮಿಸ್ಸಸ್ ಎಲ್ಲ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಕಾಲೇಜು ಕಟ್ಟೋದು, ಫೀಸ್ ಕಟ್ಟೋದು ಕಾಲೇಜ್ಗೆ, ಮಕ್ಕಳ ಖರ್ಚು ತುಂಬ ಇರುತ್ತೆ. ತುಂಬ ಪಟ್ಟಿದ್ದೀವಿ, ಸಾಲ ಮಾಡಿದ್ವಿ, ತುಂಬ ಮಾಡಿದ್ವಿ. ಹಾಂ, ತುಂಬ ಸಾಲ ಮಾಡಿ ಎಲ್ಲ ಇರುತ್ತೆ. ಈ ರೀತಿ ಎಲ್ಲ ಕಿರಾಣಿ ಅಂಗಡಿ ಶಾಪ್ ಇಟ್ಟಿದ್ದೀರಾ? ಓದಿಲ್ಲ, ಮಕ್ಳು ಓದ್ಬೇಕು ಅಂದ್ಬಿಟ್ಟು. ಹಾಂ, ನೀವು ಓದಿಲ್ಲ, ಮಕ್ಕಳು ಮಾತ್ರ ಚೆನ್ನಾಗಿ ಓದಿಸ್ತಾ ಇದ್ದೀರಾ ಕಾಲೇಜೆಲ್ಲ. ಬಟ್ ಆದರೂ ಕೂಡ ನೋಡಿ ಕಾಲೇಜೆಲ್ಲ ಮಕ್ಕಳಿಗೆ ಅಂತ ಓದಿಸಿದ್ರ ನೋಡಿ. ಈಗ ಕೆಲವರೆಲ್ಲ ಕಾಲೇಜು ಓದಿಸ್ತಿದ್ರೆ ಚೆನ್ನಾಗಿ, ಬಟ್ ಆದರೂ ಕೂಡ ಹೋಗ್ತಾ ಕೆಲವರೆಲ್ಲ ಜಾಬು ಕೂಡ ಸಿಗಲ್ಲ ಅವ್ರಿಗೆ, ಕರೆಕ್ಟಾಗಿ ಒಳ್ಳೆ ಕೆಲಸ ಸಿಗಲ್ಲ ನೋಡಿ. ಚೆನ್ನಾಗಿ ಓದಿರ್ತಾರೆ, ಒಳ್ಳೆ ಕೆಲಸ ಸಿಗಲ್ಲ, ಕೊನೆಗೆ ಓದಿಲ್ಲ ಅಲ್ಲ, ನಮ್ಮ ಕಷ್ಟ ಮಕ್ಕಳು ಕೊಡಬಾರ್ದು ಅಂದ್ಬಿಟ್ಟು ಕಷ್ಟಪಟ್ಟು ಸಾಲಾಗೆಲ್ಲ ಮಾಡಿ ಏನೋ ಓದಿಸ್ಬಿಟ್ಟಿದ್ದೀವಿ. ಏನೋ ಓದಿಸ್ತಾ ಇದ್ದೀರಾ? ಹಾಂ ಹಾಂ, ಓದಿಸ್ತಾ ಇತ್ತು, ಕೆಲ್ಸಕ್ಕೆ ಹೋಗ್ತಾರೆ ಇಬ್ಬರು. ಹಾಂ, ಪರವಾಗಿಲ್ಲ ಸರ್. ನಿಮ್ಮದೆಲ್ಲ ಬಿಸ್ನೆಸ್ ಎಲ್ಲ ಇದು ನೋಡಿ, ಏನೋ ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ, ಕಿರಾಣಿ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇವ್ರದ್ದು ಪಾಪ ಇಷ್ಟೆಲ್ಲ ಮಳೆಯಲ್ಲೆಲ್ಲ ನೈಟೆಲ್ಲ ಕಷ್ಟಪಟ್ಟು ಕಿರಾಣಿ ಅಂಗಡಿ ಶಾಪ್ ಇಟ್ಟಿದ್ದಾರೆ. ಇವರೆಲ್ಲ ಮಳೆ ಬಂದಾಗೆಲ್ಲ ನೀರೆಲ್ಲ ಒಳಗಡೆ ಬರುತ್ತಂತೆ ಸ್ನೇಹಿತರೆ ನೋಡಿ. ಆದರೂ ಕೂಡ ಇದೆಲ್ಲ ಕಿರಾಣಿ ಅಂಗಡಿ ಇಟ್ಕೊಂಡು ಒಳ್ಳೆ ಸಖತ್ ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಸರ್, ಇದು ಕಷ್ಟದ ಬಗ್ಗೆ ಇನ್ನೊಂದು ಹೇಳ್ತೀರಾ ಸರ್ ನಮ್ಮ ಜನಗಳಿಗೆ? ನೋಡಿ ಕಷ್ಟ ಅಂದರೆ ಏನು ನೋಡಿ, ಈ ರೀತಿ ಎಲ್ಲ ನೀವೇ ನೋಡಿ, ಮಳೆ ಬಂದರೆ ನೀರು ಬಂತು, ಇದು ಮಾತ್ರ ಅಲ್ಲ, ಜೀವನದಲ್ಲಿ ನಿಮಗೂ ಕೂಡ ಸೋಲ್ಕೊಂಡಿರ್ತೀರ. ಜೀವನದಲ್ಲಿ ಒಂದು ಸ್ವಲ್ಪ ಸೋಲ್ಕೊಂಡಿರ್ತೀರಾ ನೀವು, ಸಖತ್ತು ತುಂಬ ಕಷ್ಟಪಟ್ಟಿದ್ದೀವಿ. ಹಾಂ, ಹೇಗಿರುತ್ತೆ ಅಂತ ಜೀವನದಲ್ಲಿ ಒಂಥರ ಫೇಲ್ ಆಗಿರ್ತೀರ. ಏನಾದರೂ ಒಂದು ಈಗ ಅಂಗಡಿ ಇಟ್ಟಿದ್ರಲ್ಲ, ಮೊದಲೆಲ್ಲರೂ ಏನಾದ್ರು ಬಿಸ್ನೆಸ್ ಮಾಡಿದ್ರ? ಅಂಗಡಿಗೆ 30 ವರ್ಷ ಆಯಿತು. ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ಆ ಕೆಲಸ ಹೋಗ್ತಾ ಇರುವಾಗ ಹೆಂಗಿತ್ತು ನಿಮ್ಮ ಇದು ಕೆಲಸ? ಕೊಡೋ ಸಂಬಳ ಎಷ್ಟು ಕೊಡ್ತಿದ್ದು ಸಂಬಳ? ಹಾಂ, 30 ವರ್ಷ ಹಿಂದೆ. ಹಾಂ, 150 ರೂಪಾಯಿ ಸಂಬಳ. ಆಹಾ, 35 ವರ್ಷ ತಿಂಗಳಿಗೆ ಸರ್, ತಿಂಗ್ಳಿಗೆ 150 ರೂಪಾಯಿ ಸಂಬಳ ಹೆಂಗಾಗುತ್ತೆ ಸರ್? ನಿಜವಾಗ್ಲೂ ಕಷ್ಟ ಇದೆ. ತಿಂಗ್ಳಿಗೆ 150 ವರ್ಷ ಆಯ್ತು. ಹಾಂ, ಅವಾಗೆಲ್ಲ ಅದೆಲ್ಲ ಬಿಟ್ಟು ಈ ಥರ ಹಿಂಗೆ ಶಾಪ್ ಮಾಡಿಕೊಂಡು ನೋಡಿ. ಈಗ ಹೆಣ್ಮಕ್ಳು ಕೂಡ ಪಾಪ ನೀವು ಕಷ್ಟ ಬೀಳ್ತಾಯಿದ್ರೆ ನೀವು ಓದಿಸೋದಕ್ಕೆ. ಹೆಣ್ಮಕ್ಳು ಕೂಡ ಹಿಂಗೆ ಓದಿಸ್ಬೇಕು ಅಂತಂದಮೇಲೆ 150 ರೂಪಾಯಿ ಸಂಬಳ ಏನು ಸಾಲುತ್ತೆ? ಆಗಲ್ಲ, ಸಾಧ್ಯನೇ ಇಲ್ಲ. ಈ ರೀತಿ ಹಿಂಗೆ ಏನಾದ್ರು ಬಿಸ್ನೆಸ್ ಸಕ್ಸಸ್ ಕಾಣಲೇಬೇಕು ಸರ್. ಆಮೇಲೆ ಅಂಗಡಿ ಇಟ್ಟು ಇದು ಮಾಡಿದ್ರಿ. ಅಂಗಡಿ ಇದೆಲ್ಲ ನಿಮಗೆ ಹೆಂಗೆ ಐಡಿಯಾ ಬಂತು ಸರ್ ಇಡೋದಕ್ಕೆ? ನಮ್ಮ ತಂದೆ ಇಕ್ಕಿದ್ರು. ಹಾಂ, ಮೊದಲೇ ಇಟ್ಟಿದ್ರಾ? ನಿಮ್ಮ ತಂದೆ ಮೊದಲೇ ಇಟ್ಟಿದ್ರು, ಮೇಂಟೈನ್ ಮಾಡ್ತಾ ಇದ್ರು. ಹಾಂ, ಅವ್ರು 3-4 ತಿಂಗಳಿದ್ರು. ಅವ್ರ ಕೈಲಿ ಆಗಲ್ಲ ಅಂತ ನಾನು ನಿಲ್ಲಿಸ್ಬಿಟ್ಟು ಕೆಲಸ ನಿಲ್ಲಿಸ್ಬಿಟ್ಟು. ಹಾಂ ಹಾಂ ಹಾಂ, ಅದು ನಿಮ್ಮ ತಂದೆ ಇಟ್ಕೊಟ್ಟಿದ್ರಿಂದ ನೀವು ಸ್ವಲ್ಪ ಹೆಲ್ಪ್ ಆಯಿತು, ಸಹಾಯ ಆಯಿತು. ಅದರಿಂದ ಸ್ವಲ್ಪ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಪರವಾಗಿಲ್ಲ, ಜೀವನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ಮತ್ತೆ ನೋಡಿ ಅದೇ ಕೆಲಸ 150 ರೂಪಾಯಿ ಕೆಲಸನೂ ಇದ್ದಿದ್ರೆ ಅವರು ಕೂಡ ಸಂಬಳ ಎಷ್ಟು ಕೊಡ್ತಿದ್ರು? ಒಂದು 200 ರೂಪಾಯಿ ಮಾಡ್ತಿದ್ರೆ ಜಾಸ್ತಿ, ಅಷ್ಟೇ ಬೆಳ್ಕೊಂಡು ಹೋಗಿರೋದು ಬಿಡಿ. ಬೆಳ್ಕೊಂಡು ಹೋಗಿದ್ರು. ಹಾಂ, 30 ವರ್ಷದಿಂದ. ಈಗ ನೀವು ಅಲ್ಲೇ ಇದ್ದಿದ್ರು ಕೂಡ ಏನೋ ಒಂದು ಅಷ್ಟು ಸ್ವಲ್ಪ ಅಷ್ಟ ಮಾಡ್ತಿದ್ರು. ಅಷ್ಟು ತಗೊಂಡ್ರು ಕೂಡ ಈಗ ಏನು ಸಾಲ ಸರ್? ಆಗಲ್ಲ. ನೆಕ್ಸ್ಟ್ ನಿಮ್ಮ ಮಕ್ಳು ಮದುವೆ ಮಾಡಬೇಕಾಗತ್ತೆ. ಈಗ ಓದಿಸ್ತಾ ಇದ್ದೀರಾ, ಮದುವೆ ಮಾಡಬೇಕಾಗತ್ತೆ, ಮನೆ ಬಾಡಿಗೆ ಕಟ್ಟಬೇಕಾಗತ್ತೆ. ಎಲ್ಲೇನು ಪಾಪ ಚಿಂತಾಮಣಿಯಿಂದ ಬಂದಿದ್ದೀರಿ ಅಂತ ಹೇಳಿದ್ರಿ ನೋಡಿ. ಆದರೂ ಕೂಡ ತುಂಬ ಕಷ್ಟ ಇದೆ ಸರ್. ಅದಕ್ಕೆ ಕಷ್ಟದ ಬಗ್ಗೆ ಇನ್ನೇನು ಹೇಳ್ತೀರಾ ಸರ್? ನೋಡಿ ಜೀವನದ ಬಗ್ಗೆ ನೋಡಿ, ಅದೆಲ್ಲ ನಿಪ್ಪಿಟ್ಟೆಲ್ಲ ಸರಿ, ನಿಪ್ಪಿಟ್ಟೆಲ್ಲ ಹಾಕಿದ್ದೀರಾ? ಇದೆಲ್ಲ ಅವರು ಯಶವಂತಪುರ ಅಲ್ಲಿಂದ ತರ್ತೀರಾ? ಇಲ್ಲೇ ಬರುತ್ತೆ. ಅದೇ ಅವರೇ ತಂದು ಹಾಕ್ಕೊಡ್ತಾರೆ ಡೈರೆಕ್ಟಾಗಿ? ಹಾಂ, ಸೋಪ್ಸ್ ಎಲ್ಲ ಫ್ಯಾಕ್ಟ್ರಿಯಿಂದನಾ? ಕಂಪ್ನಿದೆಲ್ಲ ಅವರ ಡಿಸ್ಟ್ರಿಬ್ಯೂಟರ್ ತಂದು ಹಾಕ್ಕೊಡ್ತಾರೆ? ಯಾರು ಅಂತ ಡಿಸ್ಟ್ರಿಬ್ಯೂಟರ್? ಏಜೆನ್ಸಿಯವರು. ಹಾಂ ಹಾಂ, ಅದು ಸರ್ ಫ್ರಿಡ್ಜೆಲ್ಲ ಇಟ್ಟಿದ್ರೆ, ಫ್ರಿಡ್ಜೆಲ್ಲ ಏನಾದ್ರು ಕೋಲ್ಡ್ ಐಟಮ್, ಹಾಲು ಮೊಸರು ಇಟ್ಕೊಳ್ಳೋದಕ್ಕೆ ಅದೇ ಯಾವ್ದಾದ್ರು ನಡೀಲಿ ಅಂತ ಎಲ್ಲ ಪ್ರತಿಯೊಂದು ಐಟಮ್ ಇಟ್ಕೊಂಡಿರ್ತೀವಿ. ಹಾಂ, ಈಗ ನೋಡಿ ಎಗ್ಗೆಲ್ಲ ಇಟ್ಟಿದ್ರೆ ಎಗ್ಗೆಲ್ಲ ಏನು ಹೊಡೆದಾಗಲ್ವಾ? ಅವರೆಲ್ಲ ಕೆಟ್ಟೋಗಲ್ಲ, ಏನು ಕೆಟ್ಟೋಗಲ್ಲ, ಡೈಲಿ ಖಾಲಿ ಆಗುತ್ತೆ. ಕೆಲವರೆಲ್ಲ ಎಗ್ಗೆಲ್ಲ ಅವರು ತಂದು ಮೊಟ್ಟೆ ತಂದು ಹಾಕ್ಕೊಡ್ತಾರಲ್ಲ, ಕರೆಕ್ಟಾಗಿ ತಂದು ಹಾಕ್ಕೊಡ್ತಾರೆ, ಎಲ್ಲ ಹೊಡೆದಾಕ್ಕೊಡ್ತಾರೆ ಕೆಲವರು. ಇಲ್ಲ, ಕೆಲವರೆಲ್ಲ ಸೇಫ್ಟಿಯಾಗಿ ತಂದು ಹಾಕೊಡಲ್ಲ. ತುಂಬ ಜನ ಹೆಂಗ್ ಬೇಕಂಗೆ ಗಾಡಿ ಓಡಿಸ್ಕೊಂಡು ಬಂದಾಗ ಬಿದ್ದೋಗುತ್ತೆ. ಹಾಂ,
ಇದೆಲ್ಲ ಆಯಿಲ್ ಎಲ್ಲ ಸರ್ ಫ್ಯಾಕ್ಟ್ರಿಯಿಂದನಾ ಗೋಲ್ಡ್ ಯಾವ್ದು ಇಟ್ಟಿದ್ರು ನೋಡಿ ಯಾವ್ದು ಸರ್ ಆಯಿಲ್ ಎಲ್ಲ ಏನ್ಸಿದೆ ಏಜೆನ್ಸಿಯಿಂದನಾ? ಹಾಂ ಏಜೆನ್ಸಿಯಿಂದ ತಂದು ಹಾಕೊಡ್ತಾರೆ, ನೀವು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀರಾ. ಏನು ಮಾಡೋಕ್ಕಾಗಲ್ಲ ಸರ್, ಕಷ್ಟ ನಡಿಬೇಕಾದ್ರೆ ಟೈಮ್ ಕೊಡ್ತಾರೆ, ಅವ್ರು ತೊಗೊಂಡು ಅವ್ರಿಗೆ ಸೇಲ್ ಮಾಡಿ ಕೊಡೋ ಅಷ್ಟೇ. ಕಷ್ಟ ಅಂದರೆ ಒಂದು ಏನೋ ಇದ್ದೇ ಇರುತ್ತೆ, ಅದು ನೋಡ್ಕೊಂಡು ಹೋಗಬೇಕು. ಕೆಲವರೆಲ್ಲ ತುಂಬ ನೋಡ್ತಿದ್ದಲ್ಲ, ಕಷ್ಟ ಅಂದರೆ ಕಷ್ಟ ಬಂದರೆ ಸಾಕು, ಏನೋ ಸೂಸೈಡ್ ಮಾಡ್ಕೊಳ್ಳೋದು, ಬೇರೆ ಇನ್ನೊಂದು ಏನೋ ಮಾಡ್ಕೊಳ್ಳೋದು. ಎದುರಿಸ್ಬೇಕು ಕಷ್ಟನ. ಎದುರಿಸ್ಬೇಕು. ಹಾಂ, ಕಷ್ಟ ಎದುರಿಸ್ದಾಗಲೇ ಜೀವನದಲ್ಲಿ ಸಕ್ಸಸ್ ಕಾಣಕ್ಕೆ ಸಾಧ್ಯ. ಹಾಂ, ಕೆಲವರೆಲ್ಲ ತುಂಬ ನರ್ಕಕ್ಕೆ ಹೋಗ್ತಾರೆ ಅವರು. ಕೆಲವರೆಲ್ಲ ನೋಡಿ ಜೀವನ ಅಂದರೆ ತುಂಬ ಕಷ್ಟ ನಡೆಯುತ್ತೋ ಇಲ್ವಾ. ಹಾಂ, 30 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಹಾಂ ನೋಡಿ, ನೀವು ಆವಾಗಲೇ 30 ವರ್ಷದಿಂದ ಎಲ್ಲ ಬರೀ 150 ರೂಪಾಯಿ ತೊಗೊಂಡು ಬದುಕಿದ್ದೀರಾ. ಇವಾಗ ಈ ರೀತಿ ಬಿಸ್ನೆಸ್ ಸಕ್ಸಸ್ ಕಾಣ್ತಿದ್ದೀರಾ. ಏನೋ ಆಗಲಿ ಬಿಡ್ದಿರ ಮಾಡ್ತಾ ಇದೀವಿ ಅಷ್ಟೇ. ಬಿಡದೆ ಮಾಡ್ತಾ ಇದ್ರಲ್ಲ, ತುಂಬ ನಿಜವಾಗ್ಲೂ ನಿಮ್ಮ ಒಂದು ದೊಡ್ಡ ಸಾಧನೆ ಸರ್ ಜೀವನದಲ್ಲೇ. ಎಲ್ಲರೂ ಮಾಡೋಕ್ಕಾಗಲ್ಲ ಸರ್. ಇಲ್ಲ ಸರ್, ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಸಕ್ಸಸ್ ಕಾಣಲ್ಲ. ಹಾಂ, ಅದೇನೆ. ಈಗ ಬಿಸ್ನೆಸ್ ಅಂತ ಬಂದಾಗ ನೋಡಿ, ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಸಕ್ಸಸ್ ಕಾಣಲ್ವಲ್ಲ. ಹೌದು, ಹಾಂ, ಮೇಂಟೆನೆನ್ಸ್ ಬೇಕಿರುತ್ತೆ. ಎಲ್ಲ ನೋಡಿ, ಸಣ್ಣ ಪುಟ್ಟ 5 ರೂಪಾಯಿ ಫೆವಿಕ್ವಿಕ್ ಐಟಮ್ ಎಲ್ಲ ಏನು ಹಾಕಿದ್ರೆ ಇದು ಬರೋಗಿಲ್ಲ. 5 ರೂಪಾಯಿ ಐಟಮ್ ಎಲ್ಲ ವರ್ಕೌಟ್ ಆಗುತ್ತಲ್ಲ ಸರ್. ನೋಡಿ, ಇದೆಲ್ಲ 5 ರೂಪಾಯಿ ತಾನೆ, 5 ರೂಪಾಯಿ 10 ರೂಪಾಯಿ. 5 ರೂಪಾಯಿ ಇದೆಲ್ಲ MRP ರೇಟ್ ಇರುತ್ತೆ. MRP ರೇಟ್ ಎಲ್ಲ ಕಳೆದು ಹಾಂ, ಯಾವುದೋ ಒಂದು ನಡೀತಾ ಇದ್ರೆ ಒಂದು ವ್ಯವಹಾರಕ್ಕೆ ಏನೋ ಒಂದು ಸ್ವಲ್ಪ ಮುಂದೆ ಜೀವನಕ್ಕೆ ದಾರಿ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಇರುತ್ತೆ ಸರ್. ಭಯ ಇಲ್ಲೇ ಆಗ ಮತ್ತು ನಿಮ್ಮ ಹೆಣ್ಮಕ್ಳು ಎಷ್ಟು ಏನು ಓದ್ತಾ ಇದ್ದೀರಾ ಸರ್ ಈಗ? ಅದು ಸರ್ ಇದು ಓದೆಲ್ಲ ಮುಗಿದಿದೆ, ಜಾಬ್ ಹೋಗ್ತಾ ಇದ್ದಾರೆ ಅಷ್ಟೇ. ಜಾಬ್ ಎಲ್ಲ ಪರವಾಗಿಲ್ಲ ಸರ್. ಈಗ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಲ್ಲ ಕಮ್ಮಿ ಇರುತ್ತೆ. ಸ್ಟಾರ್ಟಿಂಗ್ ಅಂತೂ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. 30-40 ಇರುತ್ತೆ. ಹಂಗಾದ್ರೆ ಪರವಾಗಿಲ್ಲ ಸರ್. ಕೆಲವು ಕಡೆ ಎಲ್ಲ ಕಮ್ಮಿ ಕೊಡ್ತಾ ಇರ್ತಾರೆ, ಜಾಸ್ತಿ ಕೆಲಸ ಮಾಡ್ಕೊತಾ ಇರ್ತಾರೆ, ಕೆಲವು ಓಟಿ ಕೊಡಲ್ಲ. ಹಾಂ, ಹಂಗಾದ್ರೆ ಪರವಾಗಿಲ್ಲ ಸರ್. ಫ್ಲಿಪ್ಕಾರ್ಟು, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ನಾವು ತುಂಬ ಕೇಳ್ಪಟ್ಟಿದ್ದೀನಿ. ಪರವಾಗಿಲ್ಲ ಸರ್, ಜಾಬ್ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಓಕೆ, ಪರವಾಗಿಲ್ಲ. ಯಾಕೆ ಅಂತಂದರೆ ಕೆಲವು ಕಡೆ ಎಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೋತಾರೆ, ಓಟಿ ಕೊಡಲ್ಲ. ಓಟಿ ಅಂತ ಇರುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಅದು ಕೊಡಲ್ಲ ಅವರು. ಅದಕ್ಕೆ ಇವರು ಎಷ್ಟು ನಿಮ್ಮ ಹುಡುಗನ ಕೆಲಸ ಹುಡುಗ. ಇದೆ ಬಿರಿಯಾನಿ ಯಾವ್ದು ಇದು? Marge, your smart speaker battery is low. Please charge it. ಸರ್, ಇದು ಪೇಟಿಎಮ್, ಫೋನ್ಪೇ ಎಲ್ಲ ಮಿಷಿನ್ ಎಲ್ಲ ಚಾರ್ಜ್ ಮಾಡಬೇಕು. ಇದು ಮಾಡ್ಬೇಕಾ ನೀವು? ಚಾರ್ಜಸ್ ಇರುತ್ತೆ ಇದಕ್ಕೆ ಎಲ್ಲ ರೀಚಾರ್ಜ್ ಮಾಡ್ಬೇಕು, ಆ ಥರ ಇರುತ್ತಾ ಅಂತ? ಇಲ್ಲ, ರೀಚಾರ್ಜ್ ಎಲ್ಲ ಏನಿಲ್ಲ ತಾನೆ? ಚಾರ್ಜ್ ಆಗ್ತಾರೆ. ಹಾಂ, ಇಲ್ಲ, ನಾನು ಕೂಡ ಮಾಡಿದಾಗ ಏನೋ ಹೋಟ್ಲ್ ಬಿಸ್ನೆಸ್ಸಲ್ಲಿ ಮಾಡಿದಾಗ ಇದಕ್ಕೆ ಪೆನಾಲ್ಟಿ ಹಾಕಿದ್ರು ಅವರು ಪೇಟಿಎಮ್ ಕಡೆಯಿಂದ. ಪೇಟಿಎಮ್ ಅವರು 350 ರೂಪೀಸು ಪೆನಾಲ್ಟಿ ಹಾಕಿದ್ರು. ಓಕೆ, ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಮಾತಾಡಿದ್ದೀವಿ. ಥ್ಯಾಂಕ್ಸ್.